ನಮಸ್ಕಾರ ಸ್ನೇಹಿತರೆ. ಶ್ರೀಕೃಷ್ಣನನ್ನು ನಾವು ಜಗದ್ಗುರು, ಮಾಯಾವಿ, ಮಹಾಭಾರತ ಯುದ್ಧವನ್ನೇ ನಡೆಸಿದ ಸೂತ್ರಧಾರ ಅಂತ ಕರಿತೇವೆ. ಆದರೆ ನಿಮಗೆ ಗೊತ್ತಾ, ಸಾಕ್ಷಾತ್ ಭಗವಂತನಾಗಿದ್ದ ಶ್ರೀಕೃಷ್ಣ ಒಬ್ಬ ಶತ್ರುವಿಗೆ ಎದುರಿ ಯುದ್ಧರಂಗದಲ್ಲಿ ಬೆನ್ನು ತೋರಿಸಿ ಓಡಿದ್ದ. ಇದಕ್ಕಾಗಿ ಶ್ರೀಕೃಷ್ಣನಿಗೆ ರಣಚೋಡ ಅನ್ನೋ ಹೆಸರು ಸಹ ಬಂದಿರುತ್ತದೆ. ಜಗತ್ತನ್ನೇ ಗೆಲ್ಲೋ ಶ್ರೀಕೃಷ್ಣ ಹೀಗೆ ಹಿಂದೆ ಬೆನ್ನು ತೋರಿಸಿ ಓಡಿದ್ದು ಯಾಕೆ? ಕೃಷ್ಣ ಆಯುಧವನ್ನು ಹಿಡಿಯದೆ ಕೇವಲ ತನ್ನ ಕಣ್ಣೋಟದಿಂದಲೇ ಶತ್ರುವನ್ನು ಭಸ್ಮ ಮಾಡೋ ಹಠ ತೊಟ್ಟಿದ್ದ ಆ ಶಕ್ತಿಶಾಲಿ ರಾಕ್ಷಸ ಯಾರು? ಕೃಷ್ಣನ ಈ ರಣತಂತ್ರದ ಹಿಂದೆ ಇದ್ದ ಆ ರಹಸ್ಯ ವ್ಯಕ್ತಿ ಯಾರು? ಇವತ್ತಿನ ವಿಡಿಯೋದಲ್ಲಿ ನಾವು ಮಹಾಭಾರತದ ಅತ್ಯಂತ ಅಪರೂಪದ ಹಾಗೂ ಯಾರು ಕೇಳಿರದ ಒಂದು ರೋಚಕವಾದ ಕತೆ, ಕಾಲಯವನ ವಧೆ, ಈ ಕಥೆಯನ್ನು ನಾವು ತಿಳಿಯೋಣ. ವಿಡಿಯೋ ಕೊನೆವರೆಗೂ ಮಿಸ್ ಮಾಡಿದರೆ ನೋಡಿ. ಗೆಳೆಯರೆ, ಈ ಕತೆ ಶುರುವಾಗೋದು ದ್ವಾಪರ ಯುಗದ ಮಥುರಾದಲ್ಲಿ. ಮಗ ಕಂಸನ ಸಾವಿನಿಂದ ಕ್ರೋಧಿತನಾಗಿದ್ದ ಜರಾಸಂಧ ಕೃಷ್ಣನ ಮೇಲೆ ಸೇಡು ತೀರಿಸಿಕೊಳ್ಳಲು ಕಾಯ್ತಾ ಇರ್ತಾನೆ. ಆಗ ಅವನಿಗೆ ಸಿಗುವವನೇ ಈ ಕಾಲಯವನ. ಈ ಕಾಲಯವನ ಸಾಮಾನ್ಯ ಯೋಧ ಆಗಿರಲಿಲ್ಲ. ಅವನು ಬ್ರಹ್ಮದೇವನಿಂದ ಒಂದು ಅಪರೂಪದ ವರವನ್ನು ಪಡೆದಿದ್ದ. ಅದೇನೆಂದ್ರೆ, ಯದುವಂಶದ ಯಾವುದೇ ವ್ಯಕ್ತಿ ಅಥವಾ ಆಯುಧದಿಂದ ನನಗೆ ಮರಣ ಬರಬಾರದು ಅಂತ. ಗೆಳೆಯರೆ, ಇಲ್ಲಿ ಯದುವಂಶ ಅಂದ್ರೆ ಶ್ರೀಕೃಷ್ಣನ ವಂಶ. ಅಂದರೆ ಶ್ರೀಕೃಷ್ಣನು ಈ ಕಾಲಯವನನ್ನು ಏನು ಮಾಡಕ್ಕೆ ಸಾಧ್ಯವಾಗುವುದಿಲ್ಲ. ಈ ವರದ ಅಹಂಕಾರದಿಂದಲೇ ಕಾಲಯವನು ಕೋಟಿ ಕೋಟಿ ಸೈನಿಕರೊಂದಿಗೆ ಮಥುರಾ ನಗರಿಯ ಮೇಲೆ ದಂಡೆತ್ತಿ ಬರುತ್ತಾನೆ. ಯದುವಂಶದಿಂದ ತನಗೆ ಯಾರು ಏನು ಮಾಡಲಾರರು ಎಂಬ ಅಹಂಕಾರದಿಂದ ಶ್ರೀಕೃಷ್ಣನ ಮಥುರಾ ನಗರದ ಮೇಲೆ ದಂಡೆತ್ತಿ ಬರ್ತಾನೆ. ಈ ಸಮಯದಲ್ಲಿ ಶ್ರೀಕೃಷ್ಣ ಅವರನ್ನು ಹೇಗೆ ಎದುರಿಸ್ತಾನೆ? ತುಂಬಾ ರೋಚಕವಾಗಿದೆ. ಬ್ರಹ್ಮನ ವರದ ರಹಸ್ಯ ಇದೇ ಸಮಯದಲ್ಲಿ ಶ್ರೀಕೃಷ್ಣನಿಗೆ ತಿಳಿಯುತ್ತದೆ. ಬ್ರಹ್ಮನ ವರವು ಸಹ ಸುಳ್ಳಾಗುವಂತಿಲ್ಲ. ಹಾಗಂತ ಕಾಲಯವನನ್ನು ಶ್ರೀಕೃಷ್ಣನು ಕೊಲ್ಲದೆ ಬಿಡುವಂತೆಯೂ ಇರಲಿಲ್ಲ. ಆಗ ತಕ್ಷಣ ಶ್ರೀಕೃಷ್ಣ ಒಂದು ಅದ್ಭುತ ಉಪಾಯವನ್ನು ಮಾಡುತ್ತಾನೆ. ತನ್ನ ಪ್ರಜೆಗಳ ರಕ್ಷಣೆಗಾಗಿ ಶ್ರೀಕೃಷ್ಣನು ವಿಶ್ವಕರ್ಮನ ಸಹಾಯದಿಂದ ರಾತ್ರೋರಾತ್ರಿ ಸಮುದ್ರದ ಮಧ್ಯೆ ದ್ವಾರಕಾ ನಗರಿಯನ್ನು ನಿರ್ಮಿಸಿ ಇಡೀ ಮಥುರಾದ ಜನರನ್ನು ಅಲ್ಲಿಗೆ ಸ್ಥಳಾಂತರಿಸುತ್ತಾನೆ. ಮರುದಿನ ಬೆಳಿಗ್ಗೆ ಕಾಲಯವನ ಮಥುರದ ಕೋಟೆ ಮುಂದೆ ಬಂದು ನಿಲ್ತಾನೆ. ಆಗ ಕೋಟೆಯ ಬಾಗಿಲು ತೆರೆಯುತ್ತದೆ. ಅಲ್ಲಿ ಯಾವುದೇ ಸೈನ್ಯವೂ ಸಹ ಇರಲಿಲ್ಲ, ಶ್ರೀಕೃಷ್ಣನೂ ಸಹ ಇರಲಿಲ್ಲ. ಆದರೆ ಶ್ರೀಕೃಷ್ಣ ನಂತರ ಒಬ್ಬನೇ ಯಾವುದೇ ಆಯುಧವಿಲ್ಲದೆ ನಿರಾಯುಧವಾಗಿ ಖಾಲಿ ಕೈಯಲ್ಲಿ ರಾಂಜ ಗಂಭೀರದಿಂದ ನಡೆದು ಬರ್ತಾ ಇರ್ತಾನೆ. ಕಾಲಯವನ ಕೃಷ್ಣನನ್ನು ನೋಡಿ ಯುದ್ಧಕ್ಕೆ ಶ್ರೀಕೃಷ್ಣನನ್ನು ಆಹ್ವಾನಿಸುತ್ತಾನೆ. ಆದರೆ ಕೃಷ್ಣ ಮುಗುಳ್ನಗುತ್ತಾ ಇದ್ದಕ್ಕಿದ್ದಂತೆ ಯುದ್ಧರಂಗದಲ್ಲಿ ಬೆನ್ನು ತೋರಿಸಿ ಓಡಲು ಪ್ರಾರಂಭಿಸ್ತಾನೆ. ಕಾಲಯವನಿಗೆ ಆಶ್ಚರ್ಯವಾಗುತ್ತದೆ. ಕೃಷ್ಣ ಎದರಿ ಓಡಬೇಡ, ನಿಲ್ಲು ಎಂದು ಕೃಷ್ಣನನ್ನು ಕೂಗಿ ಕೃಷ್ಣನ ಬೆನ್ನಟ್ಟುತ್ತಾನೆ. ಕೃಷ್ಣ ವೇಗವಾಗಿ ಓಡ್ತಾ ಇರುತ್ತಾನೆ. ಕಾಲಯವನ ಅವನನ್ನು ಹಿಡಿಯಲು ಪ್ರಯತ್ನಿಸ್ತಾ ಇರುತ್ತಾನೆ. ಆದರೆ ಕೃಷ್ಣ ಕಾಲಯವನಿಗೆ ಸಿಗುವಷ್ಟು ಹತ್ತಿರ ಬರ್ತಾನೆ. ಅವನು ಕಾಲಯವನವನ್ನು ಹಿಡಿಯಕ್ಕೆ ಹೋಗುವಷ್ಟರಲ್ಲಿ ಪುನಃ ಓಡ್ತಾನೆ. ಹೀಗೆ ಕೃಷ್ಣ ಅವನಿಗೆ ಆಟಾಡಿಸಿ ಓಡ್ತಾ ಇರ್ತಾನೆ. ಹೀಗೆ ಓಡ್ತಾ ಓಡ್ತಾ ಶ್ರೀಕೃಷ್ಣ ಮಧುರೆಯಿಂದ ದೂರವಿರುವ ಒಂದು ದಟ್ಟವಾದ ಕಾಡಿನ ಕತ್ತಲೆಯ ಪರ್ವತದ ಗುಹೆಯೊಳಗೆ ಹೋಗ್ತಾನೆ. ಕಾಲಯವನು ಸಹ ಅಹಂಕಾರದಿಂದ ಆ ಗುಹೆಯೊಳಗೆ ನುಗ್ತಾನೆ. ಗೆಳೆಯರೆ, ಆ ಗುಹೆಯೊಳಗೆ ಕತ್ತಲೆ ಇರುತ್ತದೆ. ಅಲ್ಲಿ ಒಬ್ಬ ವ್ಯಕ್ತಿ ಗಾಢ ನಿದ್ರೆಯಲ್ಲಿ ಇರ್ತಾನೆ. ಆ ಮಲಗಿದ ವ್ಯಕ್ತಿ ಸಾಮಾನ್ಯನಾಗಿರಲಿಲ್ಲ. ಅವನು ಇಕ್ಷ್ವಾಕು ವಂಶದ ಮಹಾನ್ ರಾಜ ಮುಚುಕುಂದ. ದೇವತೆಗಳ ಪರವಾಗಿ ಅಸುರರ ವಿರುದ್ಧ ವರ್ಷಗಟ್ಟಲೆ ಯುದ್ಧ ಮಾಡಿ ಸುಸ್ತಾಗಿದ್ದ ಈ ಮುಚುಕುಂದನನ್ನು ದೇವರುಗಳೇ, ನೀನು ದೀರ್ಘವಾಗಿ ನೀನು ರೆಸ್ಟ್ ತಗೋ, ನೀನು ತುಂಬಾ ಆಯಾಸವಾಗಿದೆ, ಅದರಿಂದ ನೀನು ದೀರ್ಘ ನಿದ್ರೆಗೆ ಜಾರು ಅಂತೇಳಿ ಅವನಿಗೆ ಒಂದು ವರ ಕೊಡ್ತಾರೆ. ಮತ್ತು ಯಾರು ನಿನ್ನ ನಿದ್ರೆಯನ್ನು ಬಲವಂತವಾಗಿ ಭಂಗ ಮಾಡುತ್ತಾರೋ ನೀನು ಕಣ್ಣು ಬಿಟ್ಟು ತಕ್ಷಣ ಅವರು ಅಲ್ಲೇ ಸುಟ್ಟು ಭಸ್ಮವಾಗುತ್ತಾರೆ ಅಂತೇಳಿ ದೇವತೆಗಳು ಈ ಮುಚುಕುಂದನಿಗೆ ಒಂದು ವರವನ್ನು ಸಹ ನೀಡಿರ್ತಾರೆ. ಕೃಷ್ಣನಿಗೆ ಈ ರಹಸ್ಯ ಮೊದಲೇ ತಿಳಿದಿತ್ತು. ಆದ್ದರಿಂದಲೇ ಕೃಷ್ಣ ಚತುರತೆಯಿಂದಾಗಿ ತಾನು ಧರಿಸಿದ್ದ ಹಳದಿ ವಸ್ತ್ರವನ್ನು ಅಂದರೆ ಪೀತಾಂಬರ ದಸ್ತ್ರವನ್ನು ಮಲಗಿದ್ದ ಮುಚುಕುಂದನ ಮೇಲೆ ನಿಧಾನವಾಗಿ ಒದಿಸಿ ತಾನು ಕತ್ತಲೆಯಲ್ಲಿ ಶ್ರೀಕೃಷ್ಣ ಅಡಗಿಕೊಳ್ಳುತ್ತಾನೆ. ಇದೇ ಸಮಯಕ್ಕೆ ಗುಹೆಯೊಳಗೆ ಬಂದ ಕಾಲಯವನಿಗೆ ಹಳದಿ ವಸ್ತ್ರ ಒದ್ದುಕೊಂಡು ಮಲಗಿರುವ ವ್ಯಕ್ತಿ ಶ್ರೀಕೃಷ್ಣನೇ ಅಂತೇಳಿ ಅವನು ತಿಳ್ಕೊತಾನೆ.
ಮಾತ್ರವಲ್ಲ, ಅವನು ನೀನು ಹೆದರಿ ಇಲ್ಲಿ ಬಂದು ಕತ್ಲಲ್ಲಿ ಮಲ್ಕೊಂಡಿದ್ಯಾ, ನಾನು ನಿನ್ನನ್ನು ಬಿಡಲ್ಲ ಅಂತೇಳಿ ಅಹಂಕಾರದಿಂದ ಆ ಹಳದಿ ವಸ್ತ್ರ ಒದ್ದಿದ್ದ ಆ ಮುಚುಕುಂದನಿಗೆ ಇವನು ಕಾಲಿನಲ್ಲಿ ಜಾಡಿಸಿ ಒದಿತಾನೆ. ಹಲವಾರು ವರ್ಷಗಳಿಂದ ಘೋರ ನಿದ್ರೆಯಲ್ಲಿದ್ದ ಮುಚುಕುಂದ ಮಹಾರಾಜನು ತಕ್ಷಣ ಎದ್ದು ಕಣ್ಣು ಬಿಡುತ್ತಾನೆ. ಅವನ ಕಣ್ಣುಗಳಿಂದ ತೀವ್ರವಾದ ಕ್ರೋಧಾಗ್ನಿ ಜ್ವಾಲೆ ಬೆಂಕಿ ಹೊರ ಹೊಮ್ತಿರುತ್ತೆ. ಅವನು ತುಂಬಾ ಸಿಟ್ಟಾಗಿರ್ತಾನೆ. ಆ ದೈವಿಕ ಶಾಪದ ಬೆಂಕಿಯ ಜ್ವಾಲೆಗೆ ಸಿಲುಕಿದ ಕಾಲಯವನ ಕ್ಷಣಾರ್ಧದಲ್ಲಿ ಅಲ್ಲಿಯೇ ಸುಟ್ಟು ಬೂದಿಯಾಗಿ ಹೋಗ್ತಾನೆ. ಬ್ರಹ್ಮನ ವರಕ್ಕೂ ಧಕ್ಕೆ ಬಾರದಂತೆ ಯದುವಂಶದ ಯಾರೂ ಸಹ ಆಯುಧ ಮುಟ್ಟದೆ ಹೀಗೆ ಶ್ರೀಕೃಷ್ಣ ತನ್ನ ಚತುರತೆಯಿಂದ ಮಹಾಶಕ್ತಿಶಾಲಿ ಒಬ್ಬ ಶತ್ರುವನ್ನು ನಾಶ ಮಾಡ್ತಾನೆ. ನಂತರ ಕೃಷ್ಣ ಮುಚುಕುಂದನ ಮುಂದೆ ಪ್ರತ್ಯಕ್ಷನಾಗಿ ಅವನಿಗೆ ಮೋಕ್ಷವನ್ನು ಕರುಣಿಸುತ್ತಾನೆ. ಇದೇ ಕಾರಣಕ್ಕೆ ಶ್ರೀಕೃಷ್ಣನಿಗೆ ರಣಚೋಡ ಎಂಬ ಹೆಸರು ಬಂದಿದ್ದು. ಕೃಷ್ಣ ಓಡಿದ್ದು ಕೇವಲ ಹೆದರಿಕೆಯಿಂದಲ್ಲ, ಧರ್ಮದ ರಕ್ಷಣೆಗಾಗಿ ಮತ್ತು ಬ್ರಹ್ಮನ ವರವನ್ನು ಗೌರವಿಸುವುದಕ್ಕಾಗಿ. ಸ್ನೇಹಿತರೆ, ನೋಡಿದ್ರಲ್ಲ ಶ್ರೀಕೃಷ್ಣನ ಈ ರಣತಂತ್ರದ ಕತೆ. ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂಥದ್ದೇ ರೋಚಕ ಮತ್ತು ಅಪರೂಪದ ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.